ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿಥುನ್ ಕೂಡ ಮಾತಾಡೋದು. ವೆಲ್ಕಮ್ ಟು ಮಿಥುಸ್ ಫಾರ್ಮ್ ಲೈಫ್. ಏನ್ ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ಹೂವಿನ ಮಾರ್ಕೆಟ್ ಅಂತ ನೋಡ್ತಿದ್ದೀರಾ. ಇವತ್ತು ನಾವಿದೀವಿ ಮೈಸೂರು ಹೂವಿನ ಮಾರ್ಕೆಟ್ ಅಲ್ಲಿ. ಏನಕ್ಕಪ್ಪ ಇಲ್ಲಿ ಅಂತಂದ್ರೆ ಡಿ ಬಾಸ್ ದರ್ಶನ್ ಅವರ ಕಾಂಗ್ರೆಸ್ ದನಗಳು ಬೇಬಿ ಬೆಟ್ಟಕ್ಕೆ ಬರ್ತಿತ್ತಲ್ಲ, ಅದಕ್ಕೋಸ್ಕರ ಸ್ಪೆಷಲ್ ಆಗಿ ದೊಡ್ಡ ಹಾರ ಮಾಡಿಸಿದ್ರೆ ಅದು ನಿಲ್ಸ್ಕೊಂಡು ಹೋಗಿ ಬಂದಿದೀವಿ. ಜೊತೆಗೆ ಡಿ ಬಾಸ್ ಅವರ ಪೊಂಗನೂರು ದನಗಳು ಪ್ಲಸ್ ಹಿರಿಸರ್ ಸಂದೀಪ್ ಅವರ ಎತ್ತುಗಳಿತ್ತು, ಅದಕ್ಕೂ ಹಾರ ಮಾಡಿಸಿದೀವಿ. ಕತ್ತಿಗೆ ಹಾಕಕ್ಕೆ ಒಂದಷ್ಟು ಮಲ್ಗೆ ಹಾರ ಕೂಡ ತಗೊಂಡ್ವಿ. ತುಂಬಾ ಜನ ಕೇಳ್ತೀರಿ ಮೆರವಣಿಗೆ ಡೇಟ್ ಯಾವಾಗ ಹೇಳಿ ಸರ್, ಬರ್ತೀವಿ ನಾವೆಲ್ಲ ಅಂತ. ಆದ್ರೆ ಈ ಸಲ ಸಡನ್ ಆಗಿ ಪ್ಲಾನ್ ಆಗಿದೆ, ಮೆರವಣಿಗೆ ಮಾಡ್ತಿಲ್ಲ, ಬರೀ ಪೂಜೆ ಮತ್ತೆ ಡಿಸ್ಪ್ಲೇ ಅಷ್ಟೇ ಮಾಡ್ತಿರಿ ಈ ಸಲ. ಮುಂದಿನ ಸಲಕ್ಕೆ ಡಿ ಬಾಸ್ ಅವರ ಬೇಬಿ ಜೊತೆ ದನ ಕಳ್ಸಿಕೊಡ್ತೀನಿ ಕೇಳಿದಾಗ ಮುಂಚೆ ಪ್ಲಾನ್ ಮಾಡಿ ನೀಟಾಗಿ ಹೇಳ್ತೀವಿ. ನಾವೇನ್ ಹೇಳೋದ್ ಬೇಡ ಎಲ್ಲಿದೀವಿ ಅಂತ. ಈ ರೋಡ್ ಕಾಂಪೌಂಡ್ ನೋಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ಅದು ಈ ಗೇಟ್ ನೋಡೋರು ಅಂತ ಇನ್ನೂ ಗೊತ್ತಾಗಿರುತ್ತೆ. ಇವತ್ತು ನಾವಿದೀವಿ ಡಿ ಬಾಸ್ ದರ್ಶನ್ ಅವರ ಫಾರ್ಮ್ ಹೌಸ್ ಮುಂದೆ. ನಾವು ಒಬ್ಬ ಫ್ಯಾನ್ ಬಾಯ್ ಆಗಿ ಸುಮಾರು ಜನ ಫ್ಯಾನ್ಸ್ ಗಳಿಗಾಗ್ಲಿ ಈ ಗೇಟ್ ಒಳಗೆ ಹೋಗ್ಬೇಕು, ಫಾರ್ಮ್ ಹೌಸ್ ಹೆಂಗಿರುತ್ತೆ ನೋಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ನಮ್ಮ ಗಾಡಿ ಕೂಡ ಬಂತು ಈಗ. ಬನ್ನಿ ಈ ಸ್ವರ್ಗಕ್ಕೆ ಹೋಗೋಣ. ಈ ದಾರಿ ಕೂಡ ಸಣ್ಣ ಪುಟ್ಟ ಕ್ಲಿಪ್ಸ್ ಅಲ್ಲಿ ನೋಡಿರ್ತೀರಾ. ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನ್ಯೂಸ್ ಚಾನಲ್ ಅಲ್ಲಿ ಇವ್ರ ಫಾರ್ಮ್ ಟೂರ್ ಬಂದ್ಬಿಟ್ಟಿತ್ತು. ಅದು ನೋಡ್ಬಿಟ್ಟು ನಾನು ಒಂದ್ಸರಿ ನೋಡ್ಲೇಬೇಕು ಲೈಫ್ ಅಲ್ಲಿ ಅಂತ ಅನ್ಕೊಂಡಿದ್ದೆ. ಇವಾಗ ಒಂದ್ ಆಸೆ ಫುಲ್ಫಿಲ್ ಆಯ್ತು. ಇದ್ ನೋಡಿ ಡಿ ಬಾಸ್ ಗೆ ಅವರ ಸೆಲೆಬ್ರಿಟೀಸ್ ಕೊಟ್ಟಿರೋದು, ಅದನ್ನ ಹಾಗೆ ಸಾಕೊಂಡಿರೋ ಪ್ರೀತಿಯಿಂದ. ಇದನ್ನ ಎಳಗಾಟಗರ್ ಅಂತಾರೆ, ಫೈಟಿಂಗ್ ಪರ್ಪಸ್ಗೂ ಯೂಸ್ ಮಾಡ್ತಾರೆ. ಗಾಡಿಗಳನ್ನ ತರಿಸಿ ಒಳಗೆ ರ್ಯಾಂಪ್ ಆಗಿ ನಿಲ್ಸಿ ಒಂದು ಗ್ಲಿಮ್ಸ್ ತೋರ್ಸಿನ ಅಷ್ಟೇ. ಇವೆಲ್ಲ ನಮ್ಮ ಕಾನ್ಸೆಪ್ಟ್ ಇರೋದು ಎತ್ಕೊಳ್ಳೀಗ. ಈ ದನಗಳನ್ನ ನೀವು ಅವ್ರ ಸಂಕ್ರಾಂತಿ ಹಬ್ಬದಲ್ಲಿ ಕಿಚಾಯಿಸೋದನ್ನ ನೋಡಿರ್ತೀರಾ. ಈ ಬ್ರೀಡ್ ಬಂದು ಕಾಂಕ್ರೀಸ್ ಅಂತ ಕರೀತಾರೆ. ಇದು ಮೂಲತಃ ಗುಜರಾತ್ ಮತ್ತು ರಾಜಸ್ಥಾನ್ ತಳಿ. ಡಿ ಬಾಸ್ ಅವರು ಪ್ರೀತಿಯಿಂದ ಸುಮಾರು ಪ್ರಾಣಿಗಳು ಸಾಕಿದ್ದಾರೆ, ಅದ್ರಲ್ಲಿ ಇದು ಒಂದು. ಇವತ್ತು ಇದನ್ನ ಬೇಬಿ ಜಾತ್ರೆ ತಗೊಂಬರಕ್ಕೆ ಎಲ್ಲ ತಯಾರಿ ಆಗಿದೆ. ಅದಕ್ಕೆ ಹುಡುಗರೆಲ್ಲ ಸ್ನಾನ ಮಾಡಿಸಿ ರೆಡಿಯಾಗಿ ನಿಲ್ಸಿದ್ರು ಡ್ರೈ ಮಾಡಿ. ಆಮೇಲೆ ಕೊಂಬು ಒಂಚೂರು ಶೈನಿಂಗ್ ಕಾಣ್ಲಿ ಅಂತ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ತಿದ್ವಿ. ಜಾತ್ರೆಯಲ್ಲಿ ಹಿಡಿಯಕ್ಕಾಗಲ್ಲ ಅಂತ ಡಯಟ್ ಮಾಡಿಸಿ ಒಂದ್ರೊಂದು ಇಳಿಸಿದಾರಂತೆ. ಇವಾಗಲೇ ಈ ಸೈಜ್ ಇದೆ, ಇಲ್ಲ ಲೆಕ್ಕ ಹಾಕೊಳ್ಳಿ ಯಾವ ಸೈಜ್ ಕಾಣಬಹುದು ಇವು. ಇದಕ್ಕೆ ಡಿ ಬಾಸ್ ಹೆಸರು ಕೂಡ ಇಟ್ಟಿದ್ದಾರೆ, ರಾಮ ಲಕ್ಷ್ಮಣ ಅಂತ. ಇದೇ ನೋಡಿ ಪುಂಗನೂರು ಗಿಡ್ಡ ದನಗಳು. ಇದು ಕೂಡ ಈ ಸಲ ಬೇಬಿ ಜಾತ್ರೆಗೆ ಬರ್ತಿವೆ, ಅದಕ್ಕೆ ಇದನ್ನು ರೆಡಿ ಮಾಡ್ತಿರ್ತೀವಿ. ಈಗ ನಮ್ಮ ಹಳ್ಳಿಕಾರ್ ದೊಡ್ಡ ಎತ್ತುಗಳು ಒಂದ್ ಸೈಜ್ ಕಾಣುತ್ತೆ, ಅದಕ್ಕಿಂತ ಒಂದ್ ಕೈ ಜಾಸ್ತಿ ಕಾಣ್ತಾವ ಇವು. ಆ ಕೊಂಬು ಕೋಡು ಆ ಭುಜ ನೋಡಿ ಯಾವ ತರ ಇದೆ ಬಾಡಿ ಎಲ್ಲ. ನಮ್ ರಾಮ ಇರೋ ಸೈಜ್ಗೆ ಏನೋ ಅನ್ಕೋಬೇಕು, ಬಟ್ ಅವ್ರ ತುಂಬಾ ಮಗು ತರ. ಈ ಕಡೆ ಲಕ್ಷ್ಮಣ ಮಾತ್ರ ಸ್ವಲ್ಪ ರಾಂಗು, ಡಿ ಬಾಸ್ ಅವ್ರ ಮಾತೊಬ್ಬರದೇ ಕೇಳದಂತೆ. ಸೊ ಲೆಕ್ಕಾಚಾರಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡೋಕ್ ಲಕ್ಷ್ಮಣನ. ಇದೆಲ್ಲ ಸರಿ ನಮ್ಮ ರಾಜ್ಯದ ದನಗಳು ಸಾಕಿಲ್ವಾ ಅಂತ ಅನ್ಕೋಬಿಡಿ, ಅದನ್ನು ಕೂಡ ಸಾಕಿದ್ದಾರೆ. ನಮ್ ನಾಟಿ ಹಳ್ಳಿಕರ್ ಕೂಡ ಸಾಕಿದ್ದಾರೆ ಇವರು. ನಾಟಿ ಹಸುಗಳು ಎತ್ತುಗಳು ಎರಡೂ ಇದೆ. ನೀಟಾಗಿ ಪಾಪ ಹುಡುಗರು ಒಂದ್ ಕಡೆಯಿಂದ ಎರಡಕ್ಕೂ ಎಣ್ಣೆ ಸೊರ್ ಕೊಟ್ರು ಕೋಡಿಗೆ ನೀಟಾಗಿ ಕಾಣ್ಲಿ ಅಂತ. ಸಂಜೆ ಆಗಿದ್ರಿಂದ ಕುದುರೆಗಳನ್ನ ರಿಂಗಲ್ ಹಾಕೊಂಡು ಲಂಚಿಂಗ್ ಕೊಡ್ತಾ ಇದ್ರು. ಇವಾಗ ಎತ್ತುಗಳನ್ನ ರೆಡಿ ಮಾಡಾಯ್ತು. ನೆಕ್ಸ್ಟ್ ಸ್ಟೆಪ್ ಇವಾಗ ಯಾರಿಗೂ ತೊಂದರೆ ಆಗದಿರ್ಲಿ ಅಂತ ನೀಟಾಗಿ ಒಂದು ಒಳ್ಳೆ ಪೂಜೆ ಮಾಡಿ ಗಾಡಿಗೆ ಹತ್ತಿಸ್ಬೇಕು. ನಾನು ಈ ದನಗಳನ್ನ ಬರೀ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದೆ, ಬಟ್ ಈಗ ಹತ್ರದಿಂದ ನೋಡೋಕೆ ಹೆಂಗ್ ಕಾಣುತ್ತೆ ಗೊತ್ತಾ. ಬಾಸ್ ಇರೋ ಆರಡಿ ಗಟ್ಟಿಗೆ ಇವು ಚೆನ್ನಾಗಿ ಮ್ಯಾಚ್ ಮಾಡ್ತವೆ. ಎರಡನ್ನೂ ಕರ್ಕೊಂಬಂದು ಅವ್ರ ಮನೆ ಮುಂದೆ ಲೈನ್ ಅಪ್ ಮಾಡಿ ಎತ್ಗಳ ಕಾಲಿಗೆ ನೀರ್ ಹಾಕಿ ತೊಳೆದು ಈ ಎತ್ಗಳನ್ನ ಇವಾಗ ಸ್ವಲ್ಪ ಅನುಕೂಲ ಸಾಕ್ತಿದ್ದಾರೆ. ಎಲ್ಲ ಬಿಟ್ಬಿಟ್ಟಿದ್ದಾರೆ ಸಾಕೋದನ್ನ. ಈಗ ಆಲ್ಮೋಸ್ಟ್ ಈ ಟ್ರ್ಯಾಕ್ಟರ್ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದ್ಮೇಲೆ ದನಗಳು ಸಾಕದೇ ಬಿಟ್ಬಿಟ್ಟಿದ್ದಾರೆ. ಈಗ ದನಗಳು ಸಾಕ್ತಿರೋದು ಸಣ್ಣ ಪುಟ್ಟ ಕೆಲಸ ಹೊಡಿಯಕ್ಕೆ ಇಲ್ಲ ಶೋಕಿಗೆ ಅಂತ ಸಾಕ್ತಿರೋದು. ಆಕ್ಚುಲ್ ಆಗಿ ನೋಡ್ಕೊಂಡ್ರೆ ಇವೆಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯ ಮುಂಚೆಯಿಂದ ಸಾಕೊಂಬರೋದು. ಎಲ್ಲಾರು ಮನೆಗೆ ಒಂದೆರಡು ಕಟ್ಕೊಂಡ್ರೆ ದೇಸಿ ತಳಿಗಳನ್ನ ಎಷ್ಟೋ ಗೋ ಸಂಪತ್ತು ಇಂಪ್ರೂವ್ ಆಗುತ್ತೆ. ಈಗ ನಾವು ಅಷ್ಟೇ ಬಾಸ್ ಹೇಳಿದ್ರು ಅಂತ ಹಂಗೆ ಹಾಕೊಂಡು ಹೋಗ್ಬೋದಿತ್ತು, ಏನು ಮಾಡ್ದಲೆ. ಪೂಜೆ ಮಾಡೋದು ಯಾಕೆ ಅಂತಂದ್ರೆ ಒಂದು ಪಾಸಿಟಿವ್ ವೈಬ್ಸ್ಗೆ, ಒಂದು ಎನರ್ಜಿಗೋಸ್ಕರ, ಒಂದು ಮನಶಾಂತಿಗೋಸ್ಕರ ಪೂಜೆ ಮಾಡೋದು. ಇವಾಗ ಅಕ್ಕ ಅವ್ರು ಎತ್ಕೊಂಡು ಕಾಳು ತೊಳೆದು ಅರ್ಶನ ಕುಂಕುಮ ಇಟ್ಟಿ ಹಣೆ ಕುಂಕುಮ ಇಟ್ಟಿ ಪೂಜೆ ಎಲ್ಲ ಮಾಡ್ಕೊಟ್ರು. ಕಾಯೆಲ್ಲ ಹೊಡೆದು ಒಂದ್ ನೆಮ್ಮದಿಯಾಗಿ ಪೂಜೆ ಆಯ್ತು. ಇವಾಗ ಜೋಡಿ ತೆಕ್ಕೆ ಹಾಕಿರ್ತ ತೆಕ್ಕೆ ಬೀಚ್ಬಿಟ್ಟು ಸಿಂಗಲ್ ಆಗಿ ಹಿಡ್ಕೊಂಬರಕ್ ಸ್ಟಾರ್ಟ್ ಮಾಡಿದ್ರಿ. ಇವಾಗ್ಲೇ ಏನ್ ಮ್ಯಾಸಿವ್ ಆಗಿ ಕಾಣತ್ ನೋಡಿ ಇದು. ಮುಂಚೆಲ್ಲ ನಾನು ಕೇಳ್ದಂಗೆ ಓದ್ದಂಗೆ 8 ಅಡಿ 10 ಅಡಿ ಮನುಷ್ಯರ್ತಿರಂತೆ, ಅದಕ್ಕೆ ತಕ್ಕಂಗೆ ಪ್ರಾಣಿಗಳು ಇರ್ತಿದ್ವಂತೆ. ಆ ಹೈಟು 5 ಗೆಸ್ ಮಾಡಕ್ಕೆ ಆಗಲ್ಲ, ಆ ತರ ಪ್ರಾಣಿಗಳು ಇರ್ತಿದ್ವಂತೆ ಮುಂಚೆ. ಈ ಜೋಡಿಗಳಿದ್ದಾಗ ಒಂದ್ ಬಿಟ್ಟು ಒಂದಿರಲ್ಲ, ಯಾವಾಗ್ಲೂ ಜೊತೆಗೆ ಅಂಟ್ಕೊಂಡೇ ಇರ್ತಾವಲ್ಲ. ಅದಕ್ಕೆ ಸೇಮ್ ನಮ್ಮ ಈ ಬೋರ್ ಲಾರಿಗಳ ತರ ಜೊತೆ ಇರ್ಲೇಬೇಕಲ್ಲ ಅವಕ್ಕೆ, ಆ ತರ. ಈಗ ಜನ ಹೆಂಗ್ ಅನ್ಕೊಂಡ್ಬಿಡ್ತಾರೆ ಬೇಕಾದ್ರೆ ಪುಂಗ್ನೂರ್ಗಳನ್ನ ಕಾಂಕ್ರೀಟ್ ಮರಿಗಳು ಅನ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಕೋಡು ಬಾಡಿ ಲಂಕೆ ಕಾಣುತ್ತಲ್ಲ ಬೆಳ್ಳಗೆ. ಯಾರಾದ್ರೂ ಸುಮ್ನೆ ಹಿಂಗ್ ಶೋಕಿಗೆ ಚಿಕ್ಕ ಮಕ್ಳಿಗೆ ಬೇಕು ಅಂತಂದ್ರೆ ಈ ತರ ಪುಂಗ್ನೂರ್ ಸಾಕೋಬಹುದು. ಲಂಚಿಂಗ್ ಮುಗಿಸ್ಕೊಂಬೋದು ನೋಡಿ ಹಬ್ಲಕ್ ಕುದ್ರೆ. ನನ್ನ ಫೋನ್ ಕ್ಯಾಮ್ರಾದಲ್ಲಿ ಈ ತರ ಕಾಣುತ್ತೆ. ಯಾವ್ದಾರು ಒಳ್ಳೆ DSLR ಸಿಕ್ಕಿದ್ರೆ ನಿಮ್ಗೆ ಯಾವ ತರ ತೋರಿಸ್ತೀವಿ ಅಂತಂದ್ರೆ ಸೂಪರ್ ವಿಡಿಯೋ ಆಗಿರೋದು. ಈ ಬಾಹುಬಲಿ ಫಿಲಮ್ ಅಲ್ಲಿ ಕಾಣುತ್ತೆ ನೋಡಿ, ಆ ತರ ಹೋಗ್ತಾವ. ಈಗ ಗತ್ತಾಗಿ ನಡ್ಕೊಂಡು ಮೈಕ್ ಕುಲುಕ್ಸ್ಕೊಂಡು ಹೆಂಗ್ ಹೋಗ್ತಾವ ನೋಡಿ. ಆ ಈವ್ನಿಂಗ್ ಸನ್ಲೈಟ್ ಬೀಳ್ತಾರದಕ್ಕೂ ಯಾವ ತರ ಕಾಣತ್ ನೀಟಾಗಿ. ಇವುಗಳನ್ನ ಗಾಡಿಗೆ ಹತ್ತಿಸ್ಕೊಂಡು ನಿಧಾನ ಕರ್ಕೊಂಡು ಹೋಗ್ಬೇಕು. ಈ ಎತ್ತುಗಳನ್ನಾಗ್ಲಿ ಯಾವ್ದೇ ಪ್ರಾಣಿ ಪಕ್ಷಿನೇ ಆಗ್ಲಿ ಈ ಗಾಡಿಗಳನ್ನ ಹತ್ಸಿ ಇಳ್ಸಕ್ಕೆ ಒಳ್ಳೆ ಅನುಭವ ಇರಬೇಕು. ಸ್ವಲ್ಪ ಗಲಾಟೆ ಮಾಡ್ತಂತ ಅನ್ಕೊಂಡಿದ್ದೆ, ಬಟ್ ಆರಾಮಾಗಿ ಏನೋ ಗಲಾಟೆ ಮಾಡ್ದಂಗೆ ಹತ್ಬಿಟ್ಟ ಗಾಡಿನ ಲಕ್ಷ್ಮಣ. ಇವು ಇರೋ ಸೈಜ್ಗೆ ಒಂದ್ ಗಾಡಿ ಒಂದೇ ಹಿಡಿಯೋದು. ಇವಾಗ ನೆಕ್ಸ್ಟ್ ಕ್ಯೂಟ್ ಬಾಯ್ ನಮ್ಮ ರಾಮನ್ ಸರ್ದಿ ಗಾಡಿ ಎತ್ತು. ಹೆಂಗೋ ನೋಡ್ರಿ ಕ್ಯೂಟ್ ಆಗಿ ಒಳ್ಳೆ ಇಷ್ಟು ಸೈಜು ಗಾತ್ರ ಇದ್ರು ನೋಡಕ್ ಮುದ್ದಾಗ ಒಳ್ಳೆ ಟೆಡಿ ಬೇರ್ ಇದ್ದಂಗ ಅವನಪ್ಪ. ಸಾಧು ಇದ್ದಂಗ ಅವನಪ್ಪ. ಪ್ರಾಣಿಗಳು ಯಾವ್ದೇ ಆಗ್ಲಿ ನೀಟಾಗಿ ಗಾಡಿ ಎತ್ತಿ ಹೋಗಿ ಬಂದು ನೀಟಾಗಿ ಇಳಿದ್ರೆ ಏನೋ ಆಗ್ದಂಗೆ ನಮ್ಗೊಂಥರ ಸಮಾಧಾನ. ನಮ್ಗೆ ಮುದ್ದು ಮಾಡಕ್ ಇಷ್ಟ, ಇದಕ್ಕೆ ಮಾಡಿಸ್ಕೊಳಕ್ ಇಷ್ಟ. ಲಕ್ಷ್ಮಣ ಲೋಡ್ ಮಾಡೋ ಗಾಡಿ ಮುಂದಕ್ಕೆ ಹಾಕಿ ಇವಾಗ ಈ ಗಾಡಿ ತಗೊಂಡ್ ರ್ಯಾಂಪ್ ಹಾಕಿ ನಮ್ಮ ರಾಮನ ಹತ್ತಿಸ್ಬೇಕು. ಲಕ್ಷ್ಮಣನ್ ಗಾಡಿ ಒಂದ್ ಕಡೆ ತಂದು ನಿನ್ಸ್ಕೊಂಡು ಇವಾಗ ಈ ಗಾಡಿಗೆ ನಮ್ಮ ರಾಮನ ಹತ್ಸಾಯ್ತು. ನೆಕ್ಸ್ಟ್ ಪುಂಗರ್ ಗಿಡ್ಡ ಹತ್ತಿಸ್ಬೇಕು ಬೇರೆ ಗಾಡಿಗೆ. ಜಾರಬಾರ್ದು ಅಂತ ಅಂಡಗ್ ಹುಲ್ಲಾಕಿ
ಇವಾಗ ಅವೆಲ್ಲ ಹತ್ಸಾಯ್ತು. ಇವಾಗ ಪುಂಗ್ನೂರು ಗಿಡ್ಡನ ಹತ್ತಿಸ್ಕೊಂಡು ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಇವನು ಹಚ್ಚಿ ಲೋಡ್ ಆಯ್ತು, ಗಾಡಿಗಳೆಲ್ಲ ರೆಡಿ ಆಗಿದೆ, ಪೂಜೆ ಮಾಡ್ಕೊಂಡು ಹೊರಡ್ತಾ ಇರೋದೆ. ಇವಾಗ ಆಚೆಗೆ ಹೋದ ತಕ್ಷಣ ಗೊತ್ತಾಗ್ಬಿಡುತ್ತೆ ಜನಕ್ಕೆ ಯಾರು ದನಗಳು ಅಂತ. ನೋಡಿ ಹೆಂಗ್ ಕಾಣುತ್ತೆ, ಗಾಡಿ ಕ್ಯಾಬಿನ್ ಬಾಡಿಗೆ ಸಮಕ್ಕಿದೆ, ಕೊಂಬು ಬೇರೆ ಎದ್ದು ಕಾಣುತ್ತೆ. ಇವಾಗ ಗಾಡಿಗಳೆಲ್ಲ ಲೋಡ್ ಮಾಡ್ಕೊಂಡು ಮನೆ ಮುಂದೆ ಬಂದ್ವು. ಇವಾಗ ದೃಷ್ಟಿಗೊಂದು ಕರ್ಪೂರ ಹಚ್ಚಿ ಬೆಳಗ್ಗೆ ಕಾಯಿ ಹೊಡೆದು ಹೋಗ್ತಾ ಇರೋದೆ. ಕೆಲವೊಂದು ಟೈಮ್ ತುಂಬ ಜನ ಕಾಯ್ಕೊಂಡಿದ್ರು ಗೇಟ್ ಓಪನ್ ಆಗಲಿದ್ದು ಅಂತ. ಫೈನಲ್ ಆಗಿ ಎಲ್ಲ ಮುಗೀತು, ಈಗ ಹೊರಡ್ತಾ ಇರೋದೆ. ಇನ್ನು 2-3 ದಿನ ಅಂತೂ ಬೇಬಿ ಜಾತ್ರೆ ಒಳ್ಳೆ ಶೋ. ಇನ್ನೇನು ಗಾಡಿಗಳೆಲ್ಲ ಹೊರಟಾಯ್ತು, ಇನ್ನೊಂದು 1-2 ಅವರ್ ಹೋಗಿಲ್ಲ ಹಬ್ಬ ಮಾಡ್ತಾ ಇರೋದೆ. ಆಚೆ ರೋಡಿಗೆ ಬರ್ತಿದಂಗೆ ಜನ ನೋಡಿ, ಅದೇನೋ ಬ್ರ್ಯಾಂಡ್ ಅಂತಾರಲ್ಲ, ಇದೆ ಅದು. ಮೈಸೂರಿಂದ ಸೀದಾ ಟ್ರಾವೆಲ್ ಮಾಡ್ಕೊಂಡು ಬೇಬಿ ಬೆಟ್ಟಕ್ಕೆ ಬಂದ್ರಿ. ಈ ಜನದ ಮಧ್ಯೆ ಇವುಗಳನ್ನ ಇಳಿಸಿ ಒಳಗೆ ಕಟ್ಟದೇ ಇರೋದು. ಇವುಗಳು ಅಷ್ಟೇ, ಈ ಥರ ಜನರ ಜಾಗಕ್ಕೆ ಆಚೆ ಜಾಸ್ತಿ ಬಂದಿರ ಅನ್ಕೋತೀನಿ. ಇಷ್ಟೊಂದು ಕ್ರೌಡ್, ಈ ಥರ ಜನ ಜಾತ್ರೆ ನೋಡಿಲ್ವ ಇವೆಲ್ಲ. ನೋಡಿ ಸ್ಟೇಜ್ ಈ ಥರ ರೆಡಿಯಾಗಿದೆ ಸೂಪರ್ ಆಗಿ. ಈ ಅನೌನ್ಸ್ಮೆಂಟ್ ಏನು ಬೇಡ, ಬರೀ ಗಾಡಿ ಒಳಗೆ ಬಂದಿದ್ದಕ್ಕೆ ಇಷ್ಟು ಕ್ರೌಡ್ ಸ್ಟಾರ್ಟ್ ಆಗೋಯ್ತು. ಕ್ರೌಡ್ ಜಾಸ್ತಿ ಅವರು, ಅದಕ್ಕೆ ಅವಾಯ್ಡ್ ಮಾಡೋಕ್ಕೆ ಪೊಲೀಸರು ಬಂದರು. ಇಳಿಸ್ಬೇಕಾದ್ರೆ ಈ ಥರ ಕ್ರೌಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದರೆ ನೀಟಾಗಿ ಬ್ಯಾರಿಗೇಡ್ ಹಾಕೊಂಡು ಇಳಿಸಿದಾಗ ರೆಡಿ ಮಾಡ್ಕೋಬೋದಿತ್ತು. ಇಳಿಬೇಕಾದ್ರೆ ಈ ಥರ ಮುತ್ಕೊಂಡ್ಬಿಟ್ರೆ ಜನ ಅವಕ್ಕೂ ಗಾಬರಿ ಆಗಲ್ಲ ಪಾಪ, ಹೆಂಗೆ ಇಳಿತವೆ. ಇನ್ನು ಪಾಪ ಇವಕ್ಕೆ ಸ್ಟಾರ್ಟ್, ಇನ್ಮೇಲೆ ರೆಸ್ಟ್ ಇರೋಲ್ಲ. ಪುಂಗ್ನೂರು ಗಿಡ್ಡಗಳನ್ನ ಇಳಿಸ್ಕೊಳಕ್ಕೆ ಆರಾಮಾಗಿ. ಇವುಗಳ್ದೇನು ತೊಂದರೆ ಇಲ್ಲ, ಆರಾಮ್ ಇವು. ಕ್ರೌಡ್ನ ಅವಾಯ್ಡ್ ಮಾಡೋಕ್ಕಾಗಲಿ, ಇಳಿಸ್ಬೇಕಾದ್ರೆ ಹಿಂಸೆ ಕೊಡ್ತಿರೋ ಅಂತ ಪೊಲೀಸರು ಬಂದರು. ರಾಮನ್ ಹೆಂಗೋ ಆರಾಮಾಗಿ ಇಳಿಸ್ಕೊಂಡು, ಬಟ್ ಲಕ್ಷ್ಮಣ ಅಂತೂ ಸಪೋರ್ಟ್ ಮಾಡಲಿಲ್ಲ, ತುಂಬ ಗಾಬರಿ ಬಿದ್ದ ಇಳಿಬೇಕಾರೆ. ತುಂಬ ರಾಂಗ್ ಮಾಡ್ತೀವಿ, ಸುಮ್ಮನೆ ಯಾಕೆ ಇಲ್ಲಿ ಜನ ಮಧ್ಯ ಅಂದ್ಬಿಟ್ಟು ಗಾಡಿಗೆ ಹಚ್ಕೊಂಡು ಹೊರಟ್ಬಿಟ್ವಿ. ಅಲ್ಲಿ ನೋಡಿ ಬರೀ ಪುಂಗ್ನೂರು ಉಣಕ್ಕೆ ಅಷ್ಟು ಜನ ತುಂಬ್ಕೊಂಡಿದ್ದಾರೆ. ಈ ಲಕ್ಷ್ಮಣನು ರಾಮನ್ ಥರ ಸಾಫ್ಟ್ ಆಗಿದ್ದಾರೆ, ಸ್ವಲ್ಪ ನಾರ್ಮಲ್ ಆಗಿದ್ರೆ ಏನೋ ಮಾಡೋದಿತ್ತು, ಬಟ್ ಹೆವಿ ರ್ಯಾಶ್ ಅದು. ಇಷ್ಟು ಜನ ಎಲ್ಲಿದ್ರು ಅಪ್ಪ, ಹೆಂಗ್ ಬಂದು ಸೇರಿಕೊಂಡು ತುಂಬೋರು ಜನ ಅಂತೂ. ಡಿ ಬಾಸ್ ಅವ್ರು ಕಾಣದೆಲ್ಲ ಹೋಗ್ತಿದ್ದಾಗ ಜನ ಹಿಂದೆ ಬರ್ತಾರಲ್ಲ, ಅದೇ ಥರ ಇದಕ್ಕೂ ಹಿಂದೆ ಬರ್ತಾ ಇದ್ರು.
ಸೊ ಬೇರೆ ಕಡೆ ಜನ ಇಲ್ಲದ ಕಡೆ ಮುಂದೆ ಇಳಿಸಿ ಹಾಕೊಂಬಾರ್ದಂತ ಹೊರಟ್ರಿ. ಜಾತ್ರೆಯಿಂದ ಆಚೆ ಹೋಗೋ ತನಕ ಜನ ಬಿಡ್ತಾರಲ್ಲ, ಅಷ್ಟು ಜನ ಕ್ರೌಡ್ ಆಗಿದ್ರು. ಸರಿ ಅಂತ ಒಂದು ಡೀಸೆಲ್ ಹಾಕ್ಸ್ಕೊಂಡು ಬೇರೆ ಕಡೆ ವೆಯ್ಟ್ ಮಾಡ್ತಾ ಇದ್ರಿ. 12 ಗಂಟೆ ಮೇಲೆ ಕ್ರೌಡ್ ಕಮ್ಮಿ ಆದ್ಮೇಲೆ ತರೋಣ ಅಂದ್ಬಿಟ್ಟು ಹೋಗ್ತಾ ಇದ್ರಿ. ದನ ಒಂದ್ಸತಿ ಒಳಗೆ ಬಂದ್ಮೇಲೆ ಯಾವುದೇ ಕಾರಣಕ್ಕೂ ಜನ ಅವಾಯ್ಡ್ ಮಾಡೋಕ್ಕಾಗ ಗೊತ್ತಾಯ್ತು. ಜನ ಸುಮ್ಮನೆ ತುಂಬಿಕೊಂಡಾಗ ದನ ಹೆಚ್ಚು ಕಮ್ಮಿ ಏನೋ ಮಾಡಿದಾಗ ಯಾಕಪ್ಪ ಅಂದ್ಬಿಟ್ಟು ಬರೆಗಡೆ ಹಾಕ್ಸ್ಕೊಟ್ರು. ದರ್ಶನ ಪುಟ ನಿಂತ್ಕೊಂಡು ಜಾತ್ರೆಯಿಂದ ಸ್ವಲ್ಪ ದೂರದಲ್ಲೇ ದನ ಇಳಿಸ್ಕೊಂಡು ಎತ್ತಿನ ಗಾಡಿ ಕಟ್ಕೊಂಡು ಆರಾಮಾಗಿ ಎತ್ತಿನ ಗಾಡಿ ಕಟ್ಕೊಂಡು ನಿಧಾನಕ್ಕೆ ಹೊಡ್ಕೊಂಡು ಜಾತ್ರೆ ಒಳಗೆ ಬಂದ್ವಿ. ಪಕ್ಕದಲ್ಲಿ ನಾಟಕ ಬರ ನಡೀತಿತ್ತಲ್ಲ, ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇದ್ರು. ಎತ್ತಿನ ಗಾಡಿನೂ ಬಿಡ್ತಾ ಇರಲಿಲ್ಲ, ಆಗ್ಲೇ ಜನ ಅಡ್ಡ ಹಾಕೊಂಡು ನಿಂತಿದ್ರು. ನಾಟಕ ಬೇರೆ ನಡೀತಿತ್ತಲ್ಲ, ಇವಕ್ಕೂ ಗಾಬರಿನೇ ಜನ ಇದ್ರಲ್ಲ ಅಂತ. ತೋಟದ ಅಕ್ಕಪಕ್ಕ ಬಿಟ್ಟರೆ ಜಾಸ್ತಿ ಈ ಥರ ಕ್ರೌಡ್ ಇರೋ ಜಾಗಕ್ಕೆ ಬಂದೇ ಇಲ್ಲ ಇವು. ಸರ್ ಇವರೇ ನಮ್ಮ ಇಲ್ಲೇ ಬಿಡಿ ಸರ್. ಬರ್ಲಿಲ್ಲ, ಎತ್ಗಾಡಿ ಹತ್ರ ಬರ್ಲಿಲ್ಲ. ಅಲ್ಲೇ ಇದ್ನ ನಾನು ನಾಳೆ ಇಳಿಸಿ ಹಚ್ ಕಳ್ಸಿದ್ವ ಒಳಗಡೆ ಇದ್ರ ನೀವು ಎತ್ತಿ ಹಚ್ ಕಳ್ಸಿ ನಾವಲ್ವಾ. ಹಿಂದೆ ಹೋಗೋಣ ಎಲ್ಲಾರು ಬಂದ್ಬಿಡಿ ಹಿಂದಕ್ಕೆ ನಡೀತೀವಿ. ಒಳಿಕೊ ಇಲ್ಲಿ ಹೋಗು, ಇಲ್ಲಿ ಹೋಗು, ಹೋಗ್ಲಿಕ್ಕೆ. ಜಾತ್ರೆಲಿರೋ ಜನ ಇಲ್ಲೇ ಬಂದು ನಿಂತಿದ್ರು. ಇವಾಗ ನೈಟ್ ಹತ್ರ 2:30 ಟೈಮ್ ಆಗಿದೆ. ಜನ ನೋಡಿ ಎಷ್ಟು ಕ್ರೌಡ್ ಇದ್ದಾರೆ. ಸೊ ಫೈನಲ್ ಆಗಿ ಒಳಗೆ ತಂದು ಸೇರ್ಸಾಯ್ತು. ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡು ಈ ಸಂಭ್ರಮ ಎಲ್ಲ ಮುಗಿಸಿ ಕೂತ್ಕೊಳ್ಳೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು ನೈಟು.